ದೇವ್ರೆ, ನನ್ ಪ್ರೀತಿಗ್ ಯಾಕೆ ಅಗ್ನಿ ಪರೀಕ್ಷೆ? ರಾಧಿಕನ್ ಮದ್ವೆ ಎಲ್ಲಿ ನಡೀತಿದ್ಯೋ ಗೊತ್ತಾಗೋ ತರ ಮಾಡು. ರಾಧಿಕನ್ ಮದ್ವೆ ಎಲ್ಲಿ ನಡೀತಿದೆ ಅಂತ ಗೊತ್ತಿಲ್ಲದೆ ನಾನ್ ಟೆನ್ಷನ್ ಅಲ್ಲಿದ್ರೆ ಈ ಟೈಮಲ್ಲಿ ಇವ್ರ ಫೋನ್ ಬರ್ತಿದೆ. ಇದೇನಿದು 2 ರಿಂಗಿಗೆ ಕಟ್ಟಾಗ್ಬಿಡ್ತು. ರಾಧಿಕಾ ಮದ್ವೆ ಹೇಗ್ ತಡಿಬೇಕು ಅಂತ ಇಲ್ಲಿ ನನ್ ಸಾವ್ ನಾನ್ ಸಾಯ್ತಿದ್ರೆ ಮಗಳು ಮದ್ವೆಗ್ ಬಾ ಅಂತ ಇವ್ರು ಫೋನ್ ಮಾಡ್ತಿದಾರಲ್ರೋ. ಲೋ ಅಮರ್, ಎಷ್ಟಾದ್ರೂ ನೀನ್ ಪ್ರಾಣ ಕಾಪಾಡಿರೋ ವ್ಯಕ್ತಿ ಕಣೋ, ಒಂದ್ಸಲ ಮಾತಾಡಿದ್ರೆ ಚೆನ್ನಾಗಿರತ್ತೆ. ಸರ್ ಹೇಳಿ. ಏನಪ್ಪ, ನಿನ್ನ ಆರೋಗ್ಯ ಹೇಗಿದೆ? ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆದ್ಯಾ? ಚೆನ್ನಾಗೇ ಇದ್ದೀನಿ, ಮನೆಗೂ ಬಂದ್ಬಿಟ್ಟೆ. ಒಳ್ಳೇದಾಯ್ತಪ್ಪ, ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ರಾಧಿಕಾ, 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 ಏನ್ರಿ ರಾಧಿಕನ್ ಎಲ್ಲಾದ್ರೂ ನೋಡಿದ್ರಾ? ಇಲ್ಲೇ ಎಲ್ಲೋ ಇರ್ತಾಳೆ ನೋಡೆ. ಇಲ್ಲಿ ನೋಡು, ನಾಳೆ ಬೆಳಿಗ್ಗೆ 10 ಮುಹೂರ್ತ. ಅವಸರ ಮಾಡ್ಕೊಳ್ಳದೆ ಎಲ್ಲ ಇದೆಯೋ ಇಲ್ವೋ ಅಂತ ಇವತ್ತು ರಾತ್ರಿನೇ ನೋಡ್ಕೊಳ್ಳಿ. ಸರಿ ಸರಿ. ರಾಧಿಕಾ, ಏನು ಅಂದ್ಕೋಬೇಡಪ್ಪ, ಮಧ್ಯದಲ್ಲಿ ನನ್ನ ಹೆಂಡತಿ ಬಂದ್ಬಿಟ್ಲು. ನಾಳೆ ಬೆಳಿಗ್ಗೆನೆ ನನ್ನ ಮಗಳ ಮದ್ವೆ, ಜ್ಞಾಪಕ ಇದೆಯಲ್ಲ? ನೀನ್ ಬರ್ತಿದ್ದೀಯ ತಾನೆ? ಟ್ರೈ ಮಾಡ್ತೀನಿ ಸರ್. ಸ್ವಲ್ಪ ಬ್ಯುಸಿ ಆಗಿದ್ದೀನಿ, ಮತ್ತೆ ಮಾತಾಡ್ತೀನಿ. ಸರಿನಪ್ಪ, ಜಾಗ್ರತೆ. ಓಕೆ ಸರ್. ಲೇ, ನಾಳೆನೆ ರಾಧಿಕಾ ಮದ್ವೆ. ಆ ಊರ್ ಯಾವ್ದೋ ಹೇಗ್ ತಿಳ್ಕೊಳ್ಳೋದು? ಏನ್ರಿ ರಾಧಿಕನ್ ಎಲ್ಲಾದ್ರೂ ನೋಡಿದ್ರಾ? ಮದುವೆ ಯಾವಾಗ ಸರ್? ಇಲ್ಲಿ ನೋಡು, ನಿನಗೆ ಲಗ್ನ ಪತ್ರಿಕೆ ಕೊಡೋದಕ್ಕೆ ಬಂದೆ. ಇವನ್ ಮತ್ತೆ ಫೋನ್ ಮಾಡ್ತಿದ್ದಾನಲ್ಲ. ಹೇಳಪ್ಪ. ಸರ್, ನಿಮ್ ಮಗಳು ಮದ್ವೆ ಅಂತ ಹೇಳಿದ್ರೆ ಹೊರತು ಯಾವತ್ತೂ ಡೀಟೇಲ್ಸ್ ಹೇಳಿರ್ಲಿಲ್ಲ. ನಿಮ್ ಮಗಳು ಹೆಸರೇನ್ ಸರ್? ಅವರು ಏನ್ ಮಾಡ್ತಿದ್ದಾರೆ? ನನ್ನ ಮಗಳ ಹೆಸರು ರಾಧಿಕನಪ್ಪ. ಮೆಡಿಕಲ್ ಕಾಲೇಜಲ್ಲಿ 2nd ಇಯರ್ ಮೆಡಿಸಿನ್ ಓದ್ತಿದ್ದಾಳೆ. ಸರ್, ನಾನು ನಿಮ್ಮ ಮಗಳು ಪ್ರಾಣ ತರ ಪ್ರೀತಿಸ್ತಿದ್ವಿ. ಒಬ್ರಿಗೋಸ್ಕರ ಒಬ್ರು ಬದುಕ್ಬೇಕಂತ, ಜೀವನ ಹಂಚ್ಕೋಬೇಕು ಅಂತ ನಿರ್ಧಾರ ಮಾಡಿದ್ವಿ. ನಿಮ್ಗೆ ಭಯಪಟ್ಟು ಅವಳು ನಿಮ್ಗೆ ನಮ್ಮ ಪ್ರೀತಿ ಬಗ್ಗೆ ಹೇಳಿಲ್ಲ ಅನ್ಸುತ್ತೆ. ಇವಾಗ ನಾನು ಹೇಳ್ತಾ ಇದ್ದೀನಿ ಸರ್, ರಾಧಿಕಾ ನನ್ನ ಸರ್ವಸ್ವ. ನಮ್ಮ ಪ್ರೀತಿನ ಕೊಲ್ಬೇಡಿ ಸರ್. ಆ ಮದ್ವೆನ ಈಗಲೇ ನಿಲ್ಸ್ಬಿಡಿ ಸರ್. ರಾಧಿಕಾಗೂ ನನಗೂ ಮದುವೆ ಮಾಡಿಸಿ ಸರ್. ಸರ್, ಮದುವೆ ಎಲ್ಲಿ ನಡೀತಿದೆಯೋ ಹೇಳಿ ಸರ್, ನಾನು ಈಗಲೇ ಬಂದ್ಬಿಡ್ತೀನಿ ಸರ್. ಹೇಳಿ ಸರ್. ಹಲೋ 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 ಸರ್, ಹೇಳಿ ಸರ್, ನಾನು ಇವಾಗಲೇ ಅಲ್ಲಿಗೆ ಬಂದ್ಬಿಡ್ತೀನಿ ಸರ್. ಹಲೋ, ಏನು ಕೇಳಿಸ್ತಿಲ್ವಲ್ಲ ಅನ್ಕೋತಿದ್ದೆ. ಬ್ಯಾಟ್ರಿ ಡೆಡ್ ಆಗೋಯ್ತಾ? ಸುಜಾತಾ, ಇಲ್ಬಾ.
ಏನ್ರಿ? ಮಾತಿನ ಮಧ್ಯೆ ಬ್ಯಾಟ್ರಿ ಡೆಡ್ ಆಗೋಯ್ತು. ಏನ್ ಅನ್ಕೊಂಡ್ರೋ ಏನೋ. ಸ್ವಲ್ಪ ಫೋನ್ ಚಾರ್ಜಿಂಗ್ ಹಾಕು. ಅಯ್ಯೋ, ಮದ್ವೆ ಗಡಿಬಿಡಿಲಿ ನಿಮ್ ಚಾರ್ಜರ್ ತರೋದ್ ಮರ್ತ್ಬಿಟ್ಟೆರಿ. ಅಯ್ಯೋ, ನಾಳೆ ಮಗಳ ಮದ್ವೆ ಇಟ್ಕೊಂಡು ಫೋನ್ ಆಫ್ ಆಗಿದ್ರೆ ಹೇಗೆ? ನೆಂಟ್ರೆಲ್ಲ ಫೋನ್ ಮಾಡ್ತಿರ್ತಾರಲ್ಲ, ಏನ್ ಅನ್ಕೊಳ್ಳಲ್ಲ. ಮದ್ವೆಗ್ ಬಂದಿರೋರಲ್ಲಿ ಯಾರ ಹತ್ರನಾದ್ರೂ ಚಾರ್ಜರ್ ಇದೆಯಾ ಕೇಳಿ ನೋಡ್ತೀನಿ. ನಿಮ್ ಫೋನ್ ಕೊಡಿ ಇಲ್ಲಿ. ರಾಧಿಕಾ ಕಾಣಿಸ್ತಾ ಇಲ್ಲ, ಎಲ್ಲಿದ್ದಾಳೆ ಅಂತ ನೋಡಿ. ಫೋನ್ ಸ್ವಿಚ್ ಆಫ್ ಬರ್ತಿದ್ಯಲ್ಲ. ಹೇ, ನನ್ನ ಕಾಪಾಡಿರೋ ಕೃಷ್ಣಮೂರ್ತಿ ಅವ್ರ ಮಗಳೇ ರಾಧಿಕಾ ಕಣೋ. ಮದ್ವೆ ಎಲ್ಲಿ ಅಂತ ಕೇಳೋದ್ರೊಳಗೆ ಈ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಇವಾಗ ಹೇಗೆ 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 ಹೇಗೆ? ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ? ಅವ್ರು ನಂಗೆ ಹಾಸ್ಪಿಟಲ್ ಬಂದು ಇನ್ವಿಟೇಷನ್ ಕೊಟ್ಟಿದ್ರು. ಅದ್ರಲ್ಲಿ ಅಡ್ರೆಸ್ ಇರುತ್ತೆ. ಲೇ ಅಮರ್, ಅಮರ್ ನಿಂತ್ಕೊಳ್ಳೋ. ನಿಂತ್ಕೊಳ್ಳೋ. ಏನಾಯ್ತು? ಅಷ್ಟ್ ಕರೀತಿದ್ರು, ಅಮರ್ ಹಾಗೆ ಹೋಗ್ತಾ ಇದ್ದಾನೆ. ರಾಧಿಕಾ ಅಪ್ಪ ಈಗಷ್ಟೇ ಫೋನಲ್ಲಿ ಮಾತಾಡಿದ್ರು. ಅವ್ರು ಕೊಟ್ಟಿರೋ ಲಗ್ನ ಪತ್ರಿಕೆ ಹಾಸ್ಪಿಟಲ್ ಅಲ್ಲಿ ಇದೆಯಂತೆ, ಅದ್ರಲ್ಲಿ ಅಡ್ರೆಸ್ ಇರುತ್ತೆ ಅಂತ ಅದನ್ನ ತರೋದಕ್ಕೆ ಹೋಗ್ತಿದ್ದಾನೆ. ಓ ಶಿಟ್, ನಡಿಯೋ. ಅಮ್ಮ ರಾಧಿಕಾ, ಇಲ್ಲಿ ಬಂದು ಕೂತ್ಕೋ. ಚಿಕ್ಕ ವಯಸ್ಸಲ್ಲಿ ನಿನಗೆ ನಾನೇ ಕೈ ತುತ್ತು ತಿನ್ನಿಸ್ತಾ ಇದ್ದೆ. ನಿಮ್ಮ ಅಮ್ಮ ತಿನ್ಸಕ್ ಹೋದ್ರೆ ನೀನ್ ತಿಂತಾನೆ ಇರಲಿಲ್ಲ. ನಾನ್ ತಿನ್ನಿಸ್ತೀನಿ ಅಂದ್ರೆ ಕೇಕೆ ಹಾಕೊಂಡು ಕುಣಿತಿದ್ದೆ. ನನ್ನ ಮಗಳಿಗೆ ನನ್ನ ಕೈಯಾರೆ ತಿನ್ಸೋ ಕೊನೆ ಅವಕಾಶನಮ್ಮ ಇದು. ನಾಳೆಯಿಂದ ನೀನು ಇನ್ನೊಬ್ರು ಸೊಸೆ ಆಗ್ತೀಯ. ಅದಕ್ಕೆ ನಿನಗೆ ಅನ್ನ ತಿನ್ಸೋಣ ಅಂತ ತಗೊಂಡ್ ಬಂದೆ. ಮದ್ವೆ ಆದ ಮಾತ್ರಕ್ಕೆ ನಾನ್ ನಿನ್ ಮಗಳಾಗ್ತಾ ಇರ್ತೀನ ಅಪ್ಪ? ಮಗಳು ಅನ್ನೋ ಬಂಧ ಕೊನೆವರೆಗೂ ಇರುತ್ತಮ್ಮ. ಆದ್ರೆ ಮದುವೆಗೆ ಮುಂಚೆ ನಿನ್ಮೇಲ್ ನನಗಿರೋ ಸಲುಗೆ ಹಕ್ಕು ಮದುವೆ ಆದ್ಮೇಲಿರಲ್ಲ. ನನ್ನ ಮಗಳಾಗಿ ಹುಟ್ಟಿದ್ರು ಇನ್ಮೇಲೆ ನೀನು ಇನ್ನೊಬ್ರು ಸೊಸೆಯಾಗೆ ಜೀವನ ಸಾಗಿಸ್ಬೇಕು. ನಿನ್ ಕಿವಿ ಬೆರಳು ಹಿಡ್ಕೊಂಡು ನಾನ್ ನಿನಗೆ ನಡೆಯೋದು ಹೇಳ್ಕೊಟ್ಟಿದ್ದೆ. ನಿನ್ ಮುದ್ದಾದ ನಗು ನೋಡ್ತಾ, ನಿನ್ ತೊದಲ್ ಮಾತು ಕೇಳ್ತಾ, ನಿನ್ನ ಪುಟ್ಟ ಪುಟ್ಟ ಪಾದದಿಂದ ನನ್ನ ಎದೆಗೊದಿಸ್ಕೊಳ್ತಾ ವರ್ಷದಿಂದ ವರ್ಷಕ್ಕೆ ಬೆಳೀತಾ ನನ್ ಮೇಲ್ ನೀನ್ ತೋರ್ಸೋ ಪ್ರೀತಿ ಕರಗ್ ಹೋಗ್ತಾ ಇಲ್ಲಿವರೆಗೂ ಸಮಯ ಕಳೆದಿದ್ದೇ ಗೊತ್ತಾಗ್ಲಿಲ್ಲಮ್ಮ. ನಾಳೆಯಿಂದ ನಿನ್ ಗಂಡನ ಕೈ ಹಿಡ್ಕೊಂಡು ಹೆಜ್ಜೆ ಹಾಕ್ಬೇಕು. ಒಳ್ಳೆ ಸೊಸೆಯಾಗಿ ನಿನ್ ಜೀವನನ ಹೊಸದಾಗಿ ಶುರು ಮಾಡಬೇಕು. ಪ್ರಾಣದ ತರ ಸಾಕಿರೋ ಮಗಳು ಮದುವೆ ಮಾಡ್ಕೊಂಡು ಹೊರಟು ಹೋಗ್ತಿದ್ರೆ ತಂದೆಗೆ ನೋವಾಗೇ ಆಗುತ್ತೆ. ಆದ್ರೆ ನಿನ್ ವಿಷಯದಲ್ಲಿ ನಾನ್ ಸಂತೋಷವಾಗಿದ್ದೀನಮ್ಮ. ಅಯ್ಯೋ, ಏನಾಯ್ತಮ್ಮ?
ಯೋಚನೆನ ಮನ್ಸೊಳಗ್ ಬರಕ್ ಬಿಡ್ಬೇಡಿ ಅಪ್ಪ. ನಿಮ್ ಸಂತೋಷನೇ ನನ್ ಬಲ. ನೀವ್ ಖುಷಿಯಾಗಿದ್ರೇನೆ ನಾನ್ ಕೂಡ ಸುಖವಾಗಿ ಸಂಸಾರ ಮಾಡಕ್ಕಾಗೋದು. ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಮನ್ಸಲ್ಲಿ ಯಾವ ಯೋಚನೆನೂ ಇಟ್ಕೋಬೇಡಿ. ಇನ್ಯಾವ ಯೋಚನೆನಮ್ಮ? ನಿನ್ ಮದುವೆ ಕುದುರಿದ ಕೂಡ್ಲೆ ಅವೆಲ್ಲ ತರ್ಗೆಲೆ ತರ ಹಾರೋಗ್ಬಿಟ್ಟು. ಅಪ್ಪ, ನಾನ್ ನಿಮಗ್ ತಿನ್ನಿಸ್ತೀನಿ. ಅಕ್ಕ, ನಂಗೆ ನೋಡಿದ್ರೆ ಮಗಳು ನನ್ನ ನಂಬಿಕೆನ ಕಾಪಾಡ್ತಾಳೆ ಅನ್ನೋ ಭರವಸೆ ಇಟ್ಕೊಂಡಿದ್ದಾರೆ. ಮಗಳು ನೋಡಿದ್ರೆ ತಂದೆಗೋಸ್ಕರ ತನ್ನ ಪ್ರೀತಿನ ತ್ಯಾಗ ಮಾಡ್ತಿದ್ದಾಳೆ. ಅವ್ರ ನಂಬಿಕೆ, ರಾಧಿಕಾ ತ್ಯಾಗ ವ್ಯರ್ಥ ಆಗ್ಬಾರ್ದು. ಯಾರ್ ಸರ್ ನೀವು? ಸೈಡ್ಗೆ ಹೋಗ್ಬೇಕ. ಒಳಗಡೆ ಹೋಗಂಗಿಲ್ಲ. ಏಯ್ ಬಾರೋ ಸೈಡ್ಗೆ. ಕಾರ್ಡೆಲ್ಲಿದೆ? ಕಾರ್ಡ್ ಛೇ, ಕಾರ್ಡೆಲ್ಲಿ? ಕಾಡಿಲಿ ಲಗ್ನ ಪತ್ರಿಕೆ, ಲಗ್ನ ಪತ್ರಿಕೆ. ಸರ್ ಏನಾಯ್ತು ಸರ್? ಸರ್ ಅದೇನು ಅಂದ್ರೆ, ಏಯ್ ಮಾತಾಡಬಾರ್ದು. ಅಡ್ಡ ಬಂದೆ ಅಂದ್ರೆ ಸಾಯಿಸ್ಬಿಡ್ತೀನಿ. ಹಾಗಲ್ಲ ಸರ್, ನೀವೇನ್ ಹುಡುಕ್ತಿದ್ದೀರ ಅಂತ ಹೇಳಿ. ಲಗ್ನ ಪತ್ರಿಕೆ. ನಾನಿಲ್ಲಿ ಅಡ್ಮಿಟ್ ಆದಾಗ ಒಬ್ರು ಬಂದು ಲಗ್ನ ಪತ್ರಿಕೆ ಕೊಟ್ಟಿದ್ರು. ಅದೀಗ ನಂಗೆ ತುಂಬಾ ತುಂಬಾ ಮುಖ್ಯ. ಸರ್, ಪೇಷಂಟ್ ಡಿಸ್ಚಾರ್ಜ್ ಆದ್ಮೇಲೆ ಅದನ್ನೆಲ್ಲ ಕಸದ ತೊಟ್ಟಿಗೆ ಬಿಸಾಕ್ತಾರೆ ಸರ್. ಕಸದ ತೊಟ್ಟಿ ಎಲ್ಲಿದೆ? ಹಾಸ್ಪಿಟಲ್ ಹೊರಗಡೆ ಡಂಪಿಂಗ್ ಯಾರ್ಡ್ ಅಲ್ಲಿ ಸರ್. ಲೋ ಅಮರ್, ಲೋ ಲಗ್ನ ಪತ್ರಿಕೆ ಕಸದ ತೊಟ್ಟಿಲಿ ಇದೆಯಂತೋ. ಈಗಲೇ ಅದ್ರ ಮೇಲೆ ಅಡ್ರೆಸ್ ನೋಡಿ ನಾವು ರಾಧಿಕಾ ಮದ್ವೆ ನಿಲ್ಸ್ಬೇಕ್ರೋ. ನಡೀರೋ. ಲೋ ಲಗ್ನ ಪತ್ರಿಕೆ ಇದ್ರಲ್ಲಿ ಇದೆಯಂತೆ. ಎಲ್ಲಿದೆಯೋ ಹುಡುಕ್ರೋ. ಒಂದೊಂದು ನಿಮಿಷ ತಡ ಆದಾಗ್ಲು ಅಲ್ಲಿ ಬೇರೆ ಯಾರೋ ರಾಧಿಕಾ ಕೊರಳಿಗೆ ತಾಳಿ ಕಟ್ತಾನಂತ ನಂಗೆ ಟೆನ್ಷನ್ ಆಗ್ತಿದ್ಯೋ. ಬೇಗ ಹುಡುಕ್ರೋ. ಲೇ ಅಮರ್, ಹುಡುಕ್ರೋ. ಲೇ ಅಮರ್, ನನ್ ಮಾತ್ ಕೇಳು. ಆತ್ರ ಪಡ್ಬೇಕೋ. ಏ ಅಲ್ಲಿ ಅಲ್ಲಿ ಯಾವನ ನನ್ನ ರಾಧಿಕಾನ್ ಮದ್ವೆ ಆಗ್ತಿದ್ರೆ ಆತ್ರ ಪಡ್ಬೇಡ ಅಂತೀಯಲ್ಲೋ. ಲೇ ಹುಡ್ಕೋ, ಬೇಗ ಹುಡ್ಕೋ ಸಾಯಿ. ಅದ್ ಹಾಗಲ್ವೋ ಅಮರ್, ನನ್ ಮಾತ್ ಕೇಳೋ. ಏ ನಿನ್ ಕಾಲಿಗೆ ಬೀಳ್ತೀನಿ, ಹುಡ್ಕೊಡೋ. ನನ್ ಪ್ರಾಣ ಹೋಗೋ ತರ ಆಗಿದೆ.
ಲೋ ಏ ಇದೇ ಇರ್ಬೇಕು. ಕೃಷ್ಣಮೂರ್ತಿ. ಏ ಅವ್ರ ಹೆಸರು ಕೂಡ ಕೃಷ್ಣಮೂರ್ತಿನೇ. ಇದೇ ಕಾರ್ಡ್ ಅನ್ಕೋತೀನಿ. ಓಪನ್ ಮಾಡೋ. ಎಲ್ಲಿ 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 ಕಲ್ಯಾಣ ಮಂಟಪ? ಎಲ್ಲಿ ಅಡ್ರೆಸ್ ಎಲ್ಲಿದೆ? ಎಸ್ ಲೇ ಸಿಕ್ತು ಕಣ್ರೋ. ಈಗ್ಲೇ ಹೋಗಿ ಮದ್ವೆ ನಿಲ್ಸಿ ನನ್ ರಾಧಿಕಾ ನನ್ ಕಾಪಾಡ್ಕೋಬೇಕು. ಹಾ ಅಗತ್ಯ ಬಿದ್ರೆ ಅದೇ ಮುಹೂರ್ತದಲ್ಲಿ ರಾಧಿಕಾ ಕೊರಳಿಗೆ ನಾನೇ ತಾಳೆ ಕಟ್ತೀನ್ರೋ. ಹಾ ಲೇ ಅಮರ್ ನನ್ ಮಾತ್ ಕೇಳೋ ಪ್ಲೀಸ್ ಪ್ಲೀಸ್ ನನ್ ಮಾತ್ ಕೇಳೋ. ನೀನ್ ಇವಾಗ ಅಲ್ಲಿಗೆ ಹೋಗೋದ್ ಸರಿ ಅಲ್ವೋ? ತೊಂದ್ರೆ ಆಗುತ್ತೋ? ಲೇ ನಾನ್ ಪ್ರೀತಿಸಿರೋ ರಾಧಿಕಾನ ಬೇರೆ ಯಾವನೋ ಸ್ವಂತ ಮಾಡ್ಕೋತಿದ್ರೆ ಹೋಗ್ಬೇಡ ಅಂತೀಯಲ್ಲೋ. ರಾಧಿಕಾ ನನ್ನವಳು, ನನ್ಗೆ ಸ್ವಂತ. ನನ್ ಪ್ರಾಣನ ಇನ್ನೊಬ್ರು ಬಲವಂತವಾಗಿ ತಗೊಂಡು ಹೋಗ್ತಿದ್ರೆ ನೋಡ್ಕೊಂಡು ಸುಮ್ನೆ ಇರೋ ಅಂತ್ಯಾ? ಅಗತ್ಯ ಬಿದ್ರೆ ಅಡ್ಡ ಬಂದವ್ರನ್ನ ಸಾಯಿಸ್ಬಿಟ್ಟಾದ್ರೂ ಸರಿ, ನನ್ ರಾಧಿಕಾ ನನ್ ಕರ್ಕೊಂಡ್ ಬಂದೇ ಬರ್ತೀನಿ. ಅರ್ಥ ಆಯ್ತಾ? ಹೋಗೋ ಸೈಡ್ಗೆ. ಲೇ ಅಮರ್ ನನ್ ಮಾತ್ ಕೇಳೋ. ಸಾಯಿ ಫೋನ್ ಮಾಡ್ತಿದ್ದಾನೆ. ನನ್ ಮದ್ವೆ ವಿಷಯ ಸಾಯಿಗ್ ಗೊತ್ತು. ಮಾತಾಡು, ಪರವಾಗಿಲ್ಲ. ಹೇಳು ಸಾಯಿ. ಸ್ನೇಹ, ನಾನ್ ತುಂಬಾ ಜನರನ್ನ ಕೇಳಿ ನೋಡ್ದೆ. ನೀನ್ ಒಬ್ಳೆ ರಾಧಿಕನ್ ಮದ್ವೆಗೆ ಹೋಗಿದ್ಯಾ ಅಂತ ಗೊತ್ತಾಯ್ತು. ಅವಳು ನಿನ್ ಜೊತೆ ಇದ್ದಾಳ? ಹಾ ಇದ್ದಾಳೆ ಸಾಯಿ. ಸ್ಪೀಕರ್ ಆನ್ ಮಾಡ್ತೀನಿ, ಮಾತಾಡು. ಹಾ ಹೇಳು ಸಾಯಿ. ಎಲ್ಲ ಹಾಳಾಯ್ತು ರಾಧಿಕಾ. ಅಮರ್ಗೆ ನಿನ್ ಮದುವೆ ವಿಷಯ ಗೊತ್ತಾಗಿದೆ. ತುಂಬಾ ಕೋಪದಲ್ಲಿ ಅಲ್ಲಿಗೆ ಬರ್ತಾ ಇದ್ದಾನೆ. ಅಮರ್ಗೆ ಪ್ರಜ್ಞೆ ಯಾವಾಗ ಬಂತು? 2 ದಿನ ಆಯ್ತು ರಾಧಿಕಾ. ಅವಾಗಿಂದ ನೀನ್ ನೋಡ್ಬೇಕಂತ ಟ್ರೈ ಮಾಡ್ತಾನೆ ಇದ್ದಾನೆ. ನಿನ್ ಪರಿಸ್ಥಿತಿ ನಂಗೆ ಗೊತ್ತಿರೋದ್ರಿಂದ ಏನಾದ್ರೂ ಒಂದು ಹೇಳಿ ಅವನಿಗೆ ಅಡ್ಡ ಬರ್ತಾನೆ ಇದ್ದೆ. ಆದ್ರೆ ಇವತ್ತು ಅವನ್ನ ನನ್ನ ಕೈಲಿ ತಡಿಯೋಕ್ಕಾಗ್ಲೇ ಇಲ್ಲ ರಾಧಿಕಾ. ನನ್ ಮದ್ವೆ ಬಗ್ಗೆ ಯಾರಿಗೂ ಹೇಳಿರ್ಲಿಲ್ಲ. ಅಮರ್ಗೆ ಹೇಗೆ ಗೊತ್ತಾಯ್ತು? ನಿಮ್ ತಂದೆಯವ್ರ ಕಡೆಯಿಂದಾನೇ ಗೊತ್ತಾಯ್ತು ರಾಧಿಕಾ. ನಮ್ ತಂದೆಯವರಿಂದ ಗೊತ್ತಾಯ್ತು ಅಂದ್ರೆ ಅಮರ್ಗೂ ಅಪ್ಪಂಗೂ ಪರಿಚಯ ಇದೆಯಾ? ಅವರಿಬ್ರಿಗೂ ಚೆನ್ನಾಗೇ ಪರಿಚಯ ಇದೆ ರಾಧಿಕಾ. ಅಮರ್ಗೆ ಆಕ್ಸಿಡೆಂಟ್ ಆದಾಗ ಅವನ್ನ ಕರ್ಕೊಂಬಂದು ಹಾಸ್ಪಿಟಲ್ಗೆ ಸೇರಿಸಿದ್ದು, ಅವ್ನ ಪ್ರಾಣ ಕಾಪಾಡಿದ್ದು ನಿಮ್ ತಂದೆನೇ ರಾಧಿಕಾ. ನಿನ್ ಮದ್ವೆ ಅಂತ ಹೇಳಿ ಅವರು ಇನ್ವಿಟೇಷನ್ ಕೊಟ್ಟಿದ್ರು. ಅದರಿಂದನೇ ಅಮರ್ಗೆ ಅಡ್ರೆಸ್ ಗೊತ್ತಾಗಿರೋದು. ಯಾರೇ ಅಡ್ಡ ಬಂದ್ರು ನಿನ್ ಮದ್ವೆ ನಿಲ್ಸಿ ನಿನ್ನ ಪಡ್ಕೋತೀನಿ ಅಂತ ತುಂಬಾ ಕೋಪದಲ್ಲಿ ಬರ್ತಾ ಇದ್ದಾನೆ ರಾಧಿಕಾ. ಹೇಗಾದ್ರೂ ಮ್ಯಾನೇಜ್ ಮಾಡಿ ಜಗಳ ನಡೀದಿರೋ ಹಾಗೆ ನೋಡ್ಕೋ ರಾಧಿಕಾ. ಪ್ಲೀಸ್ ರಾಧಿಕಾ. ಜೋಪಾನ. ಫೋನ್ ಇಡ್ತೀನಿ ರಾಧಿಕಾ. ಹಾ ನಿಂಗೆ ಯಾರೋ ಪ್ರಪೋಸ್ ಮಾಡಿ ನಿನ್ ಕೈ ಹಿಡ್ಕೊಂಡ ಅಂತ ಅಮರ್ಗೆ ತಡ್ಕೊಳಕಾಗ್ದೆ ಅವನ್ ಕೈ ಸುಟ್ಟಿದ್ದ. ನಿನ್ ಮೇಲೆ ಅಷ್ಟೊಂದ್ ಪ್ರೀತಿ ಇಟ್ಕೊಂಡಿರೋನು ನಿನ್ ಮದ್ವೆ ಅಂದ್ರೆ ಸುಮ್ನೆ ಇರ್ತಾನ? ಕೈಲಾಶ್ನ ಬಿಟ್ಬಿಡ್ತಾನ? ನಂಗೂ ಅದೇ ಭಯ ಆಗ್ತಿದೆ ಸ್ನೇಹ. ನನ್ ಪ್ರೀತಿಲಿ ತನ್ನ ತಾಯಿ ಪ್ರೀತಿ ಕಾಣ್ತಿದ್ದಾನೆ ಅಮರ್. ನನ್ನೇನು ಅನ್ನಲ್ಲ, ಆದ್ರೆ ತಾಳಿ ಕಟ್ತಿದ್ದಾರೆ ಅಂತ ಕೈಲಾಶ್ ಅವ್ರ ವಿಷಯದಲ್ಲಿ ಏನ್ ಮಾಡ್ತಾನೋ ನನ್ನ ಸ್ವಂತ ಮಾಡ್ಕೊಳ್ಳೋಕೆ.